ಹಾಯ್ ಗೈಸ್, ಸಲಾಮ್, ನಮಸ್ತೆ ಗೈಸ್. ಇವತ್ತಿಂದ ನಾನೊಂದು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ನ ಹೊಸ ಒಂದು ವ್ಲಾಗನ್ನು ಶುರು ಮಾಡ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಿನ್ನೆ ನೈಟ್ ನಾನು ಎಲ್ಲೋ ಹೊರಗಡೆ ಹೋಗಿ ಬರುವಾಗ ಆಟೋದಲ್ಲಿ ಬಂದೆ. ಆವಾಗ ಆಟೋ ಡ್ರೈವರ್ ಒಂದು ಹುಡುಗ ಹೇಳ್ತಾ ಇದ್ದ, ಅಣ್ಣ ಇತ್ತೀಚೆಗೆ ವೀಡಿಯೋಸು ಮಾಡ್ತಾಯಿಲ್ಲ, ನೀವು ನಿಲ್ಲಿಸ್ಬಿಟ್ಟಿದ್ದೀರಾ, ಗಾಡಿ ಬಗ್ಗೆ ಮಾಡೋದನ್ನ ಬಿಟ್ಟು ನೀವು ಲೈಫ್ ಸ್ಟೈಲ್ ವ್ಲಾಗ್ ಈ ಥರದೆಲ್ಲ ವೀಡಿಯೋ ಮಾಡಿ ಅಣ್ಣ, ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ, ತುಂಬ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ಆಗ ನನಗೊಂದು ಇನ್ಸ್ಪಿರೇಷನ್ ಸಿಕ್ತು, ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಮೋಟಿವೇಶನ್ ಸಿಕ್ತು ನಾನು ವೀಡಿಯೋಸ್ ಮಾಡಬೇಕು ಅಂತ. ಅದರಿಂದ ಅಂದ್ಕೊಂಡೆ ಇವತ್ತಿಂದ ಶುರು ಮಾಡೇ ಬಿಡೋಣ ಅಂತ ಶುರು ಮಾಡ್ತಾಯಿದ್ದೀನಿ. ಈಗ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಹೇಳಿದ್ರೆ ಈಗ ಶುರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಇದು ಬರುತ್ತೆ, ಬಟ್ ಇಂಪ್ರೂವ್ ಮಾಡ್ತೀನಿ. ಆದಷ್ಟು ಇಂಪ್ರೂವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಲೋಗೋಸು ಇದೆಲ್ಲ ಕೊಟ್ಟು ನಾನೊಂದು ಒಳ್ಳೆ ಕಂಟೆಂಟನ್ನು ನಿಮ್ಗಳ ಮುಂದೆ ತೊಗೊಂಬರ್ತಾ ಇರ್ತೀನಿ. ಯಾಕೆಂತಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ನನಗೆ, ಅದನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈಗ ಬನ್ನಿ, ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಈಗ ಒಂದು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು, ಕೊಟ್ಟಿದ್ದೀನಿ. ಅಲ್ಲಿಂದ ಬಂದು ಮುಂದೆ ಏನಿದೆ ನೋಡೋಣ, ಬನ್ನಿ. ಚಲೋ ಚಲೋ ಅವೇ ಎಲ್ಲಿಗೆ ಹೋಗ್ತಾ ಇರೋದು? ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿ? ಅಂಗಡಿಗೆ. ಜೋರಾಗಿ ಮಾತಾಡ್ಬೇಕು, ಜೋರಾಗಿ. ಗೈಸ್, ಇದು ನಮ್ಮ ಮನೆಯ ಸ್ಟೇಜ್ ಕೀಸ್. ಬನ್ನಿ, ಈಗ ಇದನ್ನೆಲ್ಲ ಏನು ತೋರಿಸೋದಲ್ವ, ಬನ್ನಿ. ಇದು ನಮ್ಮ ಎಂಟ್ರಿ. ಇವರು ನಮ್ಮ ಬಾಸು, ನಮ್ಮ ಮನೆ ಓನರು. ನೆನ್ನೆ ನೈಟು ಗೈಸ್, ಇದು ಬಂದು ನಮ್ಮ ಹುಣಸೂರು ಎಚ್ ಡಿ ಕೋಟೆ ರೋಡು. ಸೆಕೆಂಡ್ ಟಿಬೇಟಿಯನ್ ಕ್ಯಾಂಪ್ ಬರುತ್ತೆ, ಟಿಬೇಟ್ ಕ್ಯಾಂಪ್. ಈಗ ಕುಶಲನಗರ ಅಲ್ಲಿರೋದು ಎಲ್ಲರಿಗೂ ಗೊತ್ತಿರ್ಬೋದು. ಕುಶಲನಗರ ಹತ್ರ ಮೈಸೂರು ಡಿಸ್ಟಿಕಲ್ಲೇ ಇರೋದು, ಆದರೆ ಅದು ಕುಶಲನಗರ ಹತ್ರ ಇರೋದ್ರಿಂದ ಕುಶಲನಗರ ಟಿಬೇಟ್ ಕ್ಯಾಂಪ್ ಅಂತ ಹೇಳ್ತಾರೆ. ಬೈಲುಕುಪ್ಪೆ, ಕೊಪ್ಪ. ಇಲ್ಲಿ ಇದೀಗ ಗುರುಪುರ ಅಂತ ಬರುತ್ತೆ. ಇದು ನಮ್ಮ ಹುಣಸೂರು ತಾಲೂಕಲ್ಲಿದೆ. ಅದು ಪಿರಿಯಾಪಟ್ಟಣ ತಾಲೂಕಲ್ಲಿ ಬರುತ್ತೆ, ಇದು ಹುಣಸೂರು ತಾಲೂಕಲ್ಲಿ ಬರುತ್ತೆ. ಗುರುಪುರ ಅಂತ ಹೇಳ್ಬಿಟ್ಟು ಟಿಬೇಟಿಯನ್ ಕ್ಯಾಂಪು ಅಲ್ಲೇ ಅದ್ರ ಪಕ್ಕದಲ್ಲೇ ಇರೋದು. ಏನಮ್ಮ? ಹಾಂ ಹಾಂ, ಓಕೆ ಓಕೆ, ಪಿಯಂಗೆ ಆಯ್ತಮ್ಮ. ಕುಡಿಯೋಣ ಇದು ಕೊಡಿಸ್ತೀನಿ. ಹಾಗೇ ಈಗ ಅವ್ನು ಹೇಳ್ತಾವನೆ, ಅಲ್ಲಿ ನೀನು ಟೀ ಕುಡಿತೀಯಲ್ಲ, ಅಲ್ಲಿ ನನಗೆ ಇದೆಲ್ಲ ಸಿಗುತ್ತೆ, ಅಲ್ಲಿ ಟೀ ಕುಡಿಯೋಣ ಬಾ ಅಂತ. ಅವನಿಗೆ ಟೀ ಬೇಕಾಗಿಲ್ಲ, ಅಲ್ಲಿ ಬೇಕ್ರಿ, ಅದೊಂದು ಬೇಕ್ರಿ ಇದೆ, ಅವ್ವ ಬೇಕ್ರಿ, ಅದಕ್ಕೆ ಹೇಳ್ತಾ ಇರೋದು ಅವನು. ಅಲ್ಲಿ ಇದೆಲ್ಲ ಸಿಗುತ್ತೆ, ಅಲ್ಲಿ ಹೋಗೋಣ ಅಂತ. ಓಕೆ, ಅಲ್ಲಿ ಹೋಗಿ ಅವನಿಗೇನೋ ಸ್ವಲ್ಪ ತಿನ್ನಿಸಿ ನಾನು ಒಂದು ಟೀ ಎಲ್ಲ ಕುಡಿದು ಮತ್ತೆ ಅಲ್ಲಿಂದ ನಾವು ಸೂಪರ್ ಮಾರ್ಕೆಟ್ ಇಲ್ಲ, ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಐಟಮ್ಸ್ ಬೇಕು ಅದೆಲ್ಲ ತೊಗೊಂಡು ಬರ್ತೀವಿ. ಎಲ್ಲಿ ಹೋಗ್ಬೇಕು? ಇಲ್ಲಿ ಹೋಗ್ಬೇಕಾ? ಅಲ್ಲಿಗೆ ಅಲ್ಲೋಗಿ ಏನು ಮಾಡಬೇಕು? ಹಾಂ, ಕನ್ನಡದಲ್ಲಿ ಮಾತಾಡು. ದಾಡ ವೀಡಿಯೋ ಮಾಡ್ತಾಯಿದ್ದೀನಲ್ವಾ. ಇದು ಅವ್ವ ಬೇಕ್ರಿ, ಇಲ್ಲಿಗೆ ಹೋಗೋಣ ಅಂತ ಇದು ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಶೋಕೇಸ್ ಇದೆ, ಚಾಕ್ಲೇಟ್ಸ್ ಆಗಲಿ ಇದಾಗಲಿ. ಅದೇನದು? ಅದೇನು ಹೇಳ್ತಾರೆ ಚಾಕ್ಲೇಟ್ಗೆ? ಮಲಾಜಿ. ಗೈಸ್, ಏನೋ ಮಲಾಜಿ ಅಂತ ಇದ್ದಾನೆ, ಅದು ಏನಂತ ಗೊತ್ತಿಲ್ಲ. ಕೇಳಿದ್ರೆ ಮಲಾಜಿ ಅಂತ ಹೇಳ್ತಾ ಇದ್ದಾನೆ. ನಾನೀಗ ಟೀ ಕುಡಿತಾ ಇದ್ದೀನಿ, ಅವನು ಬೆಳಿಗ್ಗೆನೇ ಅದು ತೊಗೊಂಡಿದ್ದಾನೆ. ನಾವಿದ್ದೀವಿ ಅವ್ವ ಬೇಕ್ರಿ ಗುರುಪುರದಲ್ಲಿ. ಲೈಟಿಂಗು ಅಷ್ಟಕ್ಕಷ್ಟೇ, ಯಾಕೆಂದರೆ ಒಂಥರ ಮೋಡ ಕವಿದ ವಾತಾವರಣ, ಅದರಿಂದ ಅಷ್ಟು ಕ್ಲಿಯರ್ ಅಲ್ಲ. ಆದರೂ ನಾನೀಗ ಬಂದಿದ್ದೀನಿ ನಮ್ಮ ಜೇಮ್ಸ್ ಸೂಪರ್ ಮಾರ್ಕೆಟ್. ಈಗ ಇದರೊಳಗೆ ಇದೆ ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಂಗೆ ಫಸ್ಟ್ ಏನು ನೋಡ್ತಾವನೆ, ಕ್ಯಾ वो नहीं मिलता, नहीं है चिप्स। रुक लेंगे गाइस, आ जाओ जल्दी. ಇಲ್ಲಿ ನೋಡಿ ಟಿಬಿಡಿಯನ್ಸ್ ಫುಲ್ ಇಲ್ಲೇ ಇರ್ತಾರೆ. ಯಾಕೆಂದರೆ ಇದು ಅವ್ರದ್ದೇ
ಆದಂಥ ಒಂದು ಏರಿಯಾ. ನಾವೀಗ ಸಾಮಾನೆಲ್ಲ ತಗೊಂಡಿದ್ದಾಯಿತು, ಓಡುತ್ತಾ ಇದ್ದೀವಿ ಮನೆಗೆ. ಅದರಿಂದ ಸಾಮಾನು ಹಿಡ್ಕೊಂಡು ಹೋಗೋದು ಸ್ವಲ್ಪ ತೊಂದರೆ. ಚಪ್ಪಲ್ ಕಿ ದುಕಾನ್ ಮೇ ಅಭಿ ನಕ್ಕೋ ಬೋಲ ನಾಮೆ. ಓಕೆ, ಈಗ ಮನೆಗೆ ಹೋಗಿ ಮತ್ತೆ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇರಲಿಲ್ಲ ಅಲ್ವಾ, ಅದರಿಂದ ಮನೇಲಿ ಐಟಮ್ಸ್ ಏನು ಇರಲಿಲ್ಲ ಜಾಸ್ತಿ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನೋಡಬೇಕು. ಇದು ನನ್ನ ಡ್ರೆಸ್ಸಿಂಗ್ ಇವತ್ತಿಂದು. ಹೇಗಿದೆ ಟೀ ಶರ್ಟ್? ಕೂಲ್ ಆಗಿದೆಯಲ್ವ? ಹಲೋ ಮೇಡಮ್, ಅಡುಗೆ ಏನಾಗ್ತಾ ಇದೆ? ಬೇಳೆ ಸಾರು. ಸಾಂಬಾರು. ಸಾಂಬಾರು ಹಾಗಲಕಾಯಿ ಏನಕ್ಕೆ ಪಲ್ಯ? ಹಾಗಲಕಾಯಿ ಪಲ್ಯ, ಬೇಳೆ, ಬದನೆಕಾಯಿ, ಸಾಂಬಾರು. ಸೂಪರ್. ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ. ಇದು ನಮ್ಮ ಕಿಚನ್ನು, ಚಿಕ್ಕದೊಂದು ಕಿಚನ್ನು. ಇಲ್ಲಿ ನೋಡಿ, ಅಮ್ಮ ಎಲ್ಲಿರ್ತಾರೋ ಅಲ್ಲೇ ಅನ್ಕೊಂಡು ಇರ್ತಾ ಇರ್ತಾನೆ ಮಗ. ಅವನು ಸಾಂಬಾರು ಮಾಡೋಕೆ ಗೊತ್ತಾ? ಅಲ್ಲಿ ಮುಂಬೈಯಲ್ಲಿ ಸಾಂಬಾರು ಏನು ಮಾಡೋದಿಲ್ಲ ಅಲ್ವಾ? ಮತ್ತೆ ನಿಮ್ಗೆ ಏನು ಗೊತ್ತು ಸಾಂಬಾರು ಮಾಡೋದು? My husband teach me. Husband teach you? My husband is very good chef. So he teach me how to make it. ನೋಡಿ ಗೈಸ್ ಹೆಂಗೆ. ಗೈಸ್ ಈಗ ಆಲ್ರೆಡಿ ಊಟ ಮಾಡ್ತಾ ಇದ್ದೀನಿ. ಸಾರಿ, ನೋಡ್ತಾ ಇರ್ಬೋದು. ರೈಸು, ಸಾಂಬಾರು, ಹಾಗಲಕಾಯಿ ಪಲ್ಯ, ಉಪ್ಪಿನಕಾಯಿ. ಈಗ ಹಪ್ತಾ ಇದೆ, ಹಪ್ಪಳ ರೆಡಿ ಮಾಡ್ತಾ ಇದ್ದಾರೆ. ತಿನ್ನೋದೇನು ತೋರಿಸಲ್ಲ, ತಿಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಹಪ್ಪಳನೂ ರೆಡಿ. ಇಷ್ಟರ ಹಪ್ಪಳ ಬಂದಿದೆ ನೋಡಿ, ಹಪ್ಪಳನೂ ರೆಡಿಯಾಗಿದೆ. ತಿಂದ್ಬಿಟ್ಟು ಆಮೇಲೆ ಮತ್ತೆ ಸಿಗೋಣ, ನೋಡೋಣ ಇವತ್ತೇನು ಸಿಗುತ್ತೆ ಅನ್ನೋದು. ಬನ್ನಿ ಗೈಸ್. ಹಾಗಲಕಾಯಿ ಪಲ್ಯ ನೋಡ್ತಾ ಇರ್ಬೋದು ನೀವು. ಈ ಥರ ನಾನು ಫಸ್ಟ್ ಟೈಮ್ ಈ ಥರ ಒಂದು ಹಾಗಲಕಾಯಿ ಪಲ್ಯ ತಿಂತಾ ಇರೋದು. ಮಾಡಿ ಮೇಡಮ್ಮ, ಹೇಗಿದೆ? ಅಯ್ಯೋ, ಮಳೆ ಬಂತು ಗೈಸ್, ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ ಅಲೇ ಚಿನ್ನ ಮರಿ ಪಾಪ. ಅಯ್ಯಯ್ಯಯ್ಯೋ, ಏನು ಚಿನ್ನ? ಏನಮ್ಮ? ಏನಿದು? ಏನು ಮಾಡ್ತಿದ್ವಿ ಪಾಪ? ಚಿನ್ನ अयो इसकी मस्ती देखो बड़े की. अयो सीधी ಏನು ಮ ಏನಾಯ್ತು? ಮನೇಲೇ ಇದ್ದೀನಿ. ಯಾಕೆ ಹೇಳಿದ್ರೆ ಇವತ್ತು ಏನು ಅಂತ ಇಂಪಾರ್ಟೆಂಟ್ ಕೆಲಸ ಎಲ್ಲ ಬೆಳಗ್ಗೆನ ಸ್ವಲ್ಪ ಲೈಟಾಗಿ ಮಳೆ ಬಂದು ಹೋಯ್ತು. ಈಗಲೂ ನೋಡ್ತಾ ಇರ್ಬೋದು, ಫುಲ್ ಮೋಡಕ್ಕಾದ ಅಂತ ವಾತಾವರಣದಲ್ಲಿದೆ. ಇದು ನಮ್ಮ ಮನೆ ಹತ್ರ ಇರೋಂಥ ಇದು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಏನಾದರೂ ಹೊಸದಾಗಿ ಡಿಫ್ರೆಂಟಾಗಿ ನಿಮ್ಗಳಿಗೆ ತೋರ್ಸೋಕ್ಕೆ ಸಿಕ್ಕಿದ್ರೆ ಅದು ತೋರಿಸೋಣ, ಅದನ್ನು ಇದು ಮಾಡೋಣ ಅಂತೇಳ್ಬಿಟ್ಟು ಸ್ಕೂಲ್ದು ಇದು ಏನು ಹೇಳ್ತಾರಲ್ಲ ಬ್ಯಾಂಡ್ ಹೊಡಿತಾ ಇದ್ದಾರೆ. ಅದೊಂಥರ ಚಂದ ಸೌಂಡು ಇಲ್ಲಿ ಕೇಳಿಸುತ್ತೆ. ಇಲ್ಲಿ ಸ್ಕೂಲ್ ಇದೆ ನಮ್ಮ ಮನೆ ಎದುರುಗಡೆನೆ. ಈಗ ಆಗಿನ ಬೆಳಗ್ಗೆ ತಿಂಡಿ ಈಗ ರೆಡಿ ಆಗ್ತಾಯಿದೆ. ತಿಂಡಿ ಏನು ರೆಡಿ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಮೇಡಮ್ ತಿಂಡಿ ಏನು ಮೇಡಮ್? ಹಾಂ, ಉಪ್ಪಿಟ್ಟು ಮಾಡ್ತಾ ಇರುತ್ತೆ. ಉಪ್ಪಿಟ್ಟು ಜೊತೆಗೆ ಏನಾಗಿದೆಯಾ ಟಚಿಂಗ್ಸು? ಹಾಂ, ಅಚ್ಚಾರ್, ಉಪ್ಪಿನಕಾಯಿ. ಇದು ನಮ್ಮ ಮನೆಯೊಂದು ಸರೌಂಡಿಂಗ್ ತೋರಿಸ್ತೀನಿ.
ಮತ್ತು ಇಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಸಾಮಾನುಗಳೆಲ್ಲ ಇದೆ. ಹೇಗೆ ಹೇಳಿದ್ರೆ ಮನೆ ಒಳಗೆ ಜಾಗ ಇಲ್ದಿರೋದ್ರಿಂದ ಒಂದು ಸೋಫಾ 2 ಸೋಫಾ ಸಿಂಗಲ್ ಸೋಫಾಸು ಮತ್ತು ಟೀಪಾ ಇಲ್ಲಿ ಹಾಕಿದ್ದೀವಿ. ಮತ್ತು ಅದು ನಮ್ಮ ಮಗಂದು ಏನಿದು ಅದು ರೋಡು, ಅಲ್ಲಿಂದ ಹಿಂಗೇನೆ ಈ ಮರಗಳು ನೋಡಿ, ಮನೆ ಮುಂದೆ ಈ ಮರಗಳು ಸಿಕ್ಕಿದೆ. ಫುಲ್ ನ್ಯಾಚುರಲ್ ಆಗಿರೋಂಥ ಒಂದು ಹಳ್ಳಿ ಸೊಗಡಲ್ಲಿ ಈಗ ಇದ್ದೀವಿ, ನೋಡ್ತಾ ಇರ್ಬೋದು. ಓಕೆ, ಹಾಗೇನೆ ನೋಡೋಣ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನನಗೊಂದು ಏನು ಹೇಳೋದು, ಎನರ್ಜಿ ಸಿಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ, ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಅದರಿಂದ ಹೇಳ್ತಿದ್ದೀನಿ. ಚಿಂಗ್ ಹೊಡ್ಕೋತಾ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ನೋಡೋಣ. ತಿಂಡಿ ಈಗ ಮನೆ ಅಲ್ಲಿ ನೋಡಿ, ಒಬ್ಬನ ನೋಡಿ ಅಲ್ಲಿ, ಇನ್ನೊಬ್ಬ ನೋಡಿ ಇಲ್ಲಿ. ಹಾಯ್ ಹೇಳು, ಹೇಗಿದ್ದೀರಾ ಎಲ್ಲರೂ? ಕೇಳು ಹೇಗಿದ್ದು ಗೈಸ್. ಇದೆರಡು ಲೈಟು, ಇಲ್ಲೆರಡು, ಅಲ್ಲಿ ನೋಡಿ, ಅಲ್ಲೊಂದು, ಇಲ್ಲೊಂದು. ವಿಡಿಯೋ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಲೈಟ್ ಹಾಕಬೇಕಾಗುತ್ತೆ ಗೈಸ್. ಹಾಗೆಯೇ ನಾಷ್ಟ ಉಪ್ಪಿಟ್ಟು, ಆಮೇಲೆ ಉಪ್ಪಿನಕಾಯಿ, ಇದು ಬಂದು ರೆಡ್ ಚಿಲ್ಲಿ ಸಾಸ್. ತಿನ್ನುವಾಗ ಸ್ವೀಟ್ ಅನಿಸುತ್ತೆ, ಸೂಪರ್ ಒಂದು ಎಕ್ಸ್ಪೀರಿಯನ್ಸ್ ಅದು ತಿನ್ನುವಾಗ. ರೆಡ್ ಚಿಲ್ಲಿ ಸಾಸ್ ತಿನ್ನು ನೋಡಿ, ಸೂಪರಾಗಿರುತ್ತೆ. ನಾಷ್ಟ ಮಾಡ್ತಾಯಿದ್ದೀವಿ, ಬದ್ಮಾಶಿ ನಾಷ್ಟ ಮಾಡ್ತಾಯಿದ್ದಾನೆ.